ನಮ್ಮ AICC ಇನ್ಚಾರ್ಜ್ ಸುರ್ಜೇವಾಲಾ ಅವರು ಎಲ್ಲ MLA ಗಳು ಆಲ್ಮೋಸ್ಟ್ 130 ಜನ MLA ಕರೆಸಿ ಎಲ್ಲಾರು ಅವರು ಮಾತಾಡಿದ್ದಾರೆ. ಅದ್ರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ MLA ಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಭಾಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವ್ರವ್ರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನ ಮನೆ ಸುರ್ಜೇವಾಲಾ ಅವರು ಕೊಟ್ಟಿದ್ರು. ಆ ಬೇಡಿಕೆನ ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿ ತಗೊಂಡು ಅದು MLA ಆದಷ್ಟು ಆ ಮನೆಗಳು ಕೊಡ್ಬೇಕಂತ. ಆಮೇಲೆ ಎಲ್ಲಾ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದ್ರೆ ಸುರ್ಜೇವಾಲಾ ಅವರು ತಮ್ಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡ್ಸಂಗೆ ಯಾರು ಹೇಳಲ್ಲ. ಇವತ್ತು ನನ್ ಬಹಳ ಖುಷಿ ಸಂತೋಷನ ತಂತು. ನನ್ ನಂಬರ್ 1 ಅವಾರ್ಡ್ ಯಾರ ನಾನು ಕೊಟ್ಟರೆ ಇಲಾಖೆಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ತಂದಿದೆ. ಸುರ್ಜೇವಾಲಾ ಯಾವ್ದು ಹೇಳಲ್ಲ. ಇಲ್ಲಲ್ಲ ಹೇಳ್ರಿ, ಆರೋಪ ಯಾರು ಮಾಡಿದ್ರು? ನನ್ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ ಒಂದ್ ನಿಮಿಷ ಹೇಳ್ರಿ. ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲಾ ಮಾತ್ರ ಬೇರೆಯವ್ರ ತರ ಅಲ್ಲ. ಸುರ್ಜೇವಾಲಾ ಅವ್ರು ಬೇರೆಯವ್ರ ತರ ಅಲ್ಲ. ಎಲ್ಲಾ ಮಾಹಿತಿ ತಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದಾನಂದ್ರೆ ರಿವಾರ್ಡ್, ಫಸ್ಟ್ ರಿವಾರ್ಡ್ ನಾನು ನಿನ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಖುಷಿ ತಂದಿದೆ. ಹೇಳ್ರಿ ಯಾರು ಈಗ ನಾನು ಇಲಾಖೆದಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ? ಏನಕ್ಕೆ ಕೊಟ್ರು? ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ. ಈಗ ಸುರ್ಜೇವಾಲಾ ಅವ್ರು ಬರ್ತಾರೆ ಕೆಳಗಡೆ ಅರ್ಧ 1 ಗಂಟೆ ಇನ್ನ ಇಬ್ರು ಮೀಟಿಂಗ್ ಇದೆ. ಕೊಟ್ಟಿದ್ರಿ, ಈಗ ತೆಗ್ದಿದ್ದಾರೆ. ಈಗ ನಂತವನ್ನು ಕೊಟ್ಟಿದ್ದಾರೆ, ಅವ್ರ ತವನ್ನು ಕೇಳ್ಕೊಂಡಿದ್ದಾರೆ, ನಂತವನ್ನು ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಟಾರ್ಗೆಟ್ ಇಲ್ಲ. ಈಗ MLA ಡಿಮ್ಯಾಂಡ್ ಏನು? ಮನೆ ಕೊಡಿ ಅಂತಾರೆ. 2 ವರ್ಷದಿಂದ ಹೊಸ ಟಾರ್ಗೆಟ್ ಯಾವುದೂ ಕೊಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲಿ BJP-ದಲ್ಲೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದ್ರೆ ಈ ಬಾರಿ ಮುಖ್ಯಮಂತ್ರಿಗಳು ಈ ವರ್ಷ 3 ಲಕ್ಷ ಮನೆ ಟಾರ್ಗೆಟ್ ಕೊಡ್ತೀನಿ ಅಂದಿದ್ರು. ತಮಗೆಲ್ಲ ಗೊತ್ತೇ ಇದ್ದಂಗೆ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 14,57,000 ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಕೊಟ್ಟಿದ್ರು. ಅದಾದ್ಮೇಲೆ ಯಾವ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆ ಕೊಟ್ಟಿಲ್ಲ. BJP ಸರ್ಕಾರ ಬಂತು, ಮನೆ ಕೊಟ್ಟಿಲ್ಲ. ಈ ಬಾರಿ ನಾವು 2 ವರ್ಷದಿಂದ ಕೊಟ್ಟಿಲ್ಲ. ಕಾರಣ ಅಂದ್ರೆ ಆನ್ಗೋಯಿಂಗ್ 9.5 ಲಕ್ಷ ಮನೆಗಳು ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಆನ್ಲೈನ್ ಈ ವರ್ಷ ಕಂಪ್ಲೀಟ್ ಮಾಡು, ಬರೋ ವರ್ಷದಲ್ಲಿ ಏನಿವತ್ತು ಈಗ ನಾವು 1,20,000 ಕೊಡ್ತಾ ಇದೀವಿ. ಅದಕ್ಕೆ ಮನೆ ಮುಖ್ಯಮಂತ್ರಿಗಳು 3.5 ಲಕ್ಷ ಮಾಡ್ಬೇಕಂತ ಒಂದು ಯೋಚನೆದಲ್ಲಿದ್ದಾರೆ. 1,20,000 ಏನಾಗಲ್ಲ, 3.5 ಲಕ್ಷ ಮಾಡುವಂತ ಯೋಚನೆದಿದ್ದಾರೆ. ಬರೋ ವರ್ಷ ಟಾರ್ಗೆಟ್. ಈಗ ಟಾರ್ಗೆಟ್ ಏನಂದ್ರೆ ಮನೆಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ? ಈಗ ಬೇಡಿಕೆ ಇರೋದು ಎಲ್ಲರಿಗೂ. ಈಗ MLA-ಗಳು ಹೌದ್ರಿ, ಅದೇ ಮನೆ ಶಾಸಕರು ಸುರ್ಜೇವಾಲಾ ಮೂಲಕ ದೂರು ಕೊಟ್ಟಿದ್ರು. ಈಗ ಅವರು ಮನೆ ಕೊಡಿ ಅಂತ ನಿಮ್ಗೆ ಇನ್ಸಿಸ್ಟ್ ಮಾಡಿದ್ದಾರೆ. ಅಂದ್ರೆ ನೀವೀಗ ಬಜೆಟ್ ಮನೆಗಳ ನೀವು ಸುರ್ಜೇವಾಲಾ ಕೊಟ್ಟರು ಅಂತ ಹೇಗೆ ಕೊಡ್ತೀರಾ? ಇಲ್ಲ, ಬಜೆಟ್ ಇಲ್ಲ, ಮನೆಗಳು ಬೇಡಿಕೆ ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ, ಸೆಲೆಕ್ಷನ್ ಆಗಲ್ಲ. ನನ್ನ ಅವಧಿಯಲ್ಲಿ 2 ವರ್ಷದಲ್ಲಿ ಕನಿಷ್ಠ 60,000 ಸೆಲೆಕ್ಷನ್ ಆಗಿಲ್ಲ ಅಂತ ಮನೆಗಳು. ಯಾರು MLA ಬೇಡಿಕೆ ಇತ್ತು MLA-ಗಳು ಕೊಟ್ಟಿದ್ದೀನಿ. ಈಗ ಆ ಥರ ಕ್ಯಾನ್ಸಲೇಷನ್ ಭಾಳ ಆಗ್ತಾ ಇರ್ತದೆ. ಆದ್ರೆ ನಾನು MLA-ಗಳು ಬೇಡಿಕೆ ಕೊಡ್ತೀನಿ. ಬರೋ ವರ್ಷ ಹೊಸ ಟಾರ್ಗೆಟ್ ಬರ್ತದೆ, ಎಲ್ಲರಿಗೂ ಮನೆಗಳು ಕೊಡ್ತಾರೆ. ಏನಿಗೆ ಅವ್ರು ಬರ್ತಾರೆ ಕೇಳ್ಕೊಂಡು ಎಲ್ಲ ಶಾಸಕರನ್ನ ಕರೆಯುವಂತ ಬೆಳವಣಿಗೆ ಆಗಿದೆ. ತಮ್ಮ ಹತ್ರ ಇವತ್ತಿನ ಚರ್ಚೆಯಲ್ಲಿ ಆ ವಿಚಾರ ಸುರ್ಜೇವಾಲಾ ಪ್ರಸ್ತಾಪ ಮಾಡಿದ್ರ? ಯಾವ್ದು ಆ ವಿಚಾರ ಏನ್ ಇಲ್ಲ. ಲಾಸ್ಟ್ ಟೈಮ್ ಮಾತಾಡಿದ್ರು, ಅದಾದ್ಮೇಲೆ ಏನು ಮಾತಾಡಿಲ್ಲ. ವಿಚಾರ ಏನ್ ಮಾತಾಡಿದ್ರು? ಆರೋಪ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು. ನಾನು ಹೇಳಿಲ್ಲ ಗುರು, CBI ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇಲ್ವಾ? ಯಾವ ತನಿಖೆ ಹೇಳ್ರಿ? ಅದು ಅವ್ರು ನನ್ನ ಮೇಲೆ ದಯಮಾಡಿ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೊಳ್ಬೇಕು. ಅವ್ರು ನನ್ನ ಮೇಲೆ ನೇರವಾಗಿ ಆರೋಪ ಮಾಡಿಲ್ಲ, ನಾನು ಅಧಿಕಾರಿಗಳ ಮೇಲೆ ಆರೋಪ ಮಾಡಿಲ್ಲ. ಏನ್ ನಡೀತಾ ಇದೆ ಅಂತ ಕೇಳಿದೀವಿ, ಅದೇ ತನಿಖೆ ಮಾಡ್ತಾ ಇದೀವಿ. तनिके बंदादमेले निम्गे ಹೇಳ್ತೀವಿ ನಾವು। आज की खबरों का विशेष प्रस्तुतिकरण कलबुर्गी के अवधीज पुष्कर मल्टी स्पेशलिटी हॉस्पिटल की तरफ से। सेहत की दुनिया में एक विश्वास का नाम पुष्कर मल्टी स्पेशलिटी हॉस्पिटल, जहां मिलें आपको एडवांस टेक्नोलॉजी, एक्सपर्ट डॉक्टर्स और सेवा में समर्पित स्टाफ का विशेष संगम। हर पेशेंट के लिए पर्सनल केयर, हर परिवार के लिए भरोसा। आपकी सेहत हमारी जिम्मेदारी है। विजिट करें, रिंग रोड, राम मंदिर सर्कल के पास, कलबुर्गी।